ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಕನ್ನಡ ವರ್ಣಮಾಲೆಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕನ್ನಡ ವರ್ಣಮಾಲೆ ಅಂತಂದ್ರೆ ನಮಗೆ ಗೊತ್ತಿರುತ್ತೆ, ಆ ಇಂದ ಳವರೆಗೆ ಒಟ್ಟು 49 ಅಕ್ಷರಗಳಿರುತ್ತೆ. ಇದನ್ನ ನಾವು ಕನ್ನಡ ವರ್ಣಮಾಲೆ ಅಂತ ಹೇಳ್ತೀವಿ. ಆದ್ರೆ ಇದ್ರ ಬಗ್ಗೆನೂ ಕೂಡ CET-ಯಲ್ಲಿ ಕ್ವಶನ್ಗಳು ರೈಸ್ ಆಗ್ತಾ ಹೋಗ್ತವೆ. ಹಾಗ ಕ್ವಶನ್ ನಾವು ಪ್ರಶ್ನೆ ಪತ್ರಿಕೆಯನ್ನ ನೋಡಿದಂತಹ ಟೈಮಲ್ಲಿ ನಮ್ಗೆ ಕ್ವಶನ್ ನೋಡಿದಾಗ ನಮ್ಗೆ ಆನ್ಸರ್ ಮಾಡಕ್ಕೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಳೋದು ಪ್ರಮುಖವಾಗಿದೆ. ಬನ್ನಿ ಇವಾಗ ಕನ್ನಡ ವರ್ಣಮಾಲೆಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಈ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ವರ್ಣಗಳಿವೆ. ಎಷ್ಟು ವರ್ಣಗಳಿವೆ ಅಂತಂದ್ರೆ 49 ವರ್ಣಗಳಿವೆ. ಇದನ್ನ ನಾವು 3 ವಿಧಗಳಾಗಿ ವಿಂಗಡಿಸ್ಕೊಂತಾ ಇದ್ದೀವಿ. ಅದು ಯಾವ್ದ್ಯಾವ್ದು ಅಂತಂದ್ರೆ ಸ್ವರಗಳು, ಯೋಗವಾಹಕಗಳು ಮತ್ತು ವ್ಯಂಜನಗಳು ಅಂತ ಹೇಳಿ ನಾವು ಕನ್ನಡ ವರ್ಣಮಾಲೆಯನ್ನ 3 ವಿಧಗಳಾಗಿ ವಿಂಗಡಿಸಿದೀವಿ. ಈಗ ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ, ಒಂದೊಂದಾಗಿ ತಿಳ್ಕೊಂತಾ ಹೋಗೋಣ. ಮೊದಲನೇದು ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಸ್ವರ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ವರ ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ. ಅಂತಂದ್ರೆ ಸ್ವರಗಳಲ್ಲಿ ಒಟ್ಟು 13 ಅಕ್ಷರಗಳು ಬರ್ತವೆ. ಉದಾಹರಣೆಗೆ ನಾವಿಲ್ಲಿ ನೋಡ್ಬೋದು, ಆ ಇಂದ ಹೌ ತನಕ ಒಟ್ಟು 13 ಅಕ್ಷರಗಳು ಬರ್ತವೆ. ಇದನ್ನ ನಾವು ಸ್ವರಗಳು 1 2 3 4 5 6 7 8 9 10 11 12 13 ಆ ಇಂದ ಹೌ ತನಕ ಇದನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ. ಇನ್ನ ಉಳಿದ ಹಂ ಮತ್ತೆ ಅಹ ಇದೆಯಲ್ಲ, ಇದನ್ನ ಯೋಗವಾಹಕಗಳು ಅಂತ ಕರಿತೀವಿ. ಅದ್ರ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ಈಗ ಸ್ವರಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸ್ವರ ಅಂತಂದ್ರೆ ಏನು ಅಂತ ಇಂಪಾರ್ಟೆಂಟ್. ಸ್ವರ ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ. ಒಟ್ಟು ಎಷ್ಟು ಸ್ವರಗಳಿದೆ ಅನ್ನೋದಾದ್ರೆ ಒಟ್ಟು 13 ಸ್ವರಗಳಿದೆ. ಈ ಸ್ವರಗಳಲ್ಲಿ ಮತ್ತೆ ನಾವು 2 ವಿಧಗಳನ್ನ ನೋಡ್ಬೋದು. ಅದು ಯಾವ್ದ್ಯಾವ್ದು ಅಂತಂದ್ರೆ ಒಂದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಈ ಹ್ರಸ್ವ ಸ್ವರದಲ್ಲಿ ಒಟ್ಟು 6 ಅಕ್ಷರಗಳನ್ನ ನಾವು ನೋಡ್ಬೋದು. ಹ್ರಸ್ವ ಸ್ವರಗಳು ಎಷ್ಟಿದಾವೆ ಅಂತಂದ್ರೆ 6 ಅಕ್ಷರಗಳಿದೆ. ಅದೇ ದೀರ್ಘ ಸ್ವರಗಳು ಎಷ್ಟಿದಾವೆ ಅಂತಂದ್ರೆ ಒಟ್ಟು 7 ದೀರ್ಘ ಸ್ವರಗಳಿದೆ. ಹಾಗಾದ್ರೆ ಹ್ರಸ್ವ ಸ್ವರ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಹ್ರಸ್ವ ಸ್ವರ ಅಂತಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನ ಹ್ರಸ್ವ ಸ್ವರ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹ, ಹಿ, ಉ, ರು, ಎ, ಓ 1 2 3 4 5 6 ಒಟ್ಟು ಇವುಗಳನ್ನ ನಾವು ಹ್ರಸ್ವ ಸ್ವರಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ದೀರ್ಘ ಸ್ವರ ಅಂತಂದ್ರೆ ಏನು? ಉಚ್ಚಾರಣೆ 2 ಮಾತ್ರೆ ಕಾಲದಲ್ಲಿ, ಉದಾಹರಣೆ ಹ ಹಾ ಅಂತ ಹೇಳೋ ತರ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ. ಇದು ಒಟ್ಟು 1 2 3 4 5 6 7 ಒಟ್ಟು 7 ಅಕ್ಷರಗಳನ್ನ ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ. ಅರ್ಥ ಆಗಿದೆಯಲ್ವಾ? ನಾವು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳನ್ನ ನೋಡ್ತೀವಿ. ಅದ್ರಲ್ಲಿ 3 ಭಾಗಗಳಾಗಿ ವಿಂಗಡಿಸ್ಕೊಂತೀವಿ. ಒಂದು ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು. ಈ ಸ್ವರಗಳಲ್ಲಿ ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ ಅಂತ ಹೇಳಿ 2 ವಿಭಾಗವನ್ನ ಮಾಡ್ಕೊಂತೀವಿ. ಒಟ್ಟು ಹ್ರಸ್ವ ಸ್ವರ 6 ಇದೆ, ದೀರ್ಘ ಸ್ವರ 7 ಇದೆ. ಈಗ ನಾವು ಯೋಗವಾಹಕಗಳ ಬಗ್ಗೆ ತಿಳ್ಕೊಳ್ಳೋಣ. ಯೋಗವಾಹಕಗಳನ್ನ ನಾವು 2 ವಿಧಗಳಾಗಿ ವಿಂಗಡಿಸ್ಕೋಬಹುದು. ಅದ್ಯಾವುದು ಅಂತಂದ್ರೆ ಒಂದು ಅನುಸ್ವಾರ, ಮತ್ತೊಂದು ವಿಸರ್ಗ. ಹಾಗಾದ್ರೆ ಯೋಗವಾಹಕಗಳು ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಯೋಗ ಅಂತಂದ್ರೆ ಸಂಬಂಧ, ವಾಹಕ ಅಂತಂದ್ರೆ ಹೊಂದಿರೋದು ಅಂತಂದ್ರೆ ಇನ್ನೊಂದು ಅಕ್ಷರ ಜೊತೆ ಸಂಬಂಧವನ್ನ ಹೊಂದಿರೋದನ್ನ ನಾವು ಯೋಗವಾಹಕಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಯಾವ್ದಿದೆ ಅಂತಂದ್ರೆ ಅನುಸ್ವಾರ ಮತ್ತು ವಿಸರ್ಗ. ಹಂ ಅನ್ನೋದು ಅನುಸ್ವಾರ ಆಗಿರುತ್ತೆ, ಅಹ ಅನ್ನೋದು ವಿಸರ್ಗ ಆಗಿರುತ್ತೆ. ಅರ್ಥ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಈಗ ನಾವು ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ. ವ್ಯಂಜನಗಳಲ್ಲಿ ಒಟ್ಟು 34 ಅಕ್ಷರಗಳನ್ನ ನಾವು ಕಾಣಬಹುದಾಗಿದೆ. ಇದನ್ನು ಕೂಡ ನಾವು 2 ರೀತಿಯ ವಿಧಗಳಾಗಿ ವಿಂಗಡಿಸ್ಕೋಬಹುದು. ಅದ್ಯಾವ್ದ್ಯಾವ್ದು ಅಂತಂದ್ರೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಈ ವರ್ಗೀಯ ವ್ಯಂಜನಗಳನ್ನ ತಗೊಂಡ್ರೆ ನಾವು ಇದನ್ನ 25 ಅಕ್ಷರಗಳನ್ನ ನೋಡ್ಬೋದಾಗಿದೆ ವರ್ಗೀಯ ವ್ಯಂಜನದಲ್ಲಿ. ಅವರ್ಗೀಯ ವ್ಯಂಜನದಲ್ಲಿ ಒಟ್ಟು 9 ಅಕ್ಷರಗಳನ್ನ ನೋಡ್ಬೋದಾಗಿದೆ. ಈಗ ಇಲ್ಲಿ ಬಂದ್ರೆ ಇಲ್ಲಿಂದ ಇಲ್ಲಿ ತನಕ ನಮ್ಗೆ ಎಷ್ಟು
34 ಅಕ್ಷರಗಳನ್ನ ನೋಡ್ತೀವಿ ಖ ಇಂದ ಳ ತನಕ. ಇದನ್ನ ವ್ಯಂಜನಗಳು, ಇದಿಷ್ಟನ್ನು ವ್ಯಂಜನಗಳು ಅಂತೇಳಿ ಕರಿತೀವಿ. ಇದನ್ನ ಮತ್ತೆ ನಾವು 2 ವಿಧಗಳನ್ನಾಗಿ ಮಾಡ್ಕೊಂತೀವಿ. ಖ ಇಂದ ಮ ತನಕ ಒಟ್ಟು 25 ಅಕ್ಷರಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಮತ್ತೆ ಯ, ರ, ಲ, ವ, ಶ, ಶ, ಸ, ಹ, ಳ ಈ 9 ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೀವಿ. ಮತ್ತೆ ಈ ವರ್ಗೀಯ ವ್ಯಂಜನದಲ್ಲಿ ನಾವು 3 ವಿಧವನ್ನ ನೋಡ್ಬೋದಾಗಿದೆ. ಎಷ್ಟು ವಿಧವನ್ನ ನೋಡ್ಬೋದಾಗಿದೆ? 3 ವಿಧ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕ ಅಕ್ಷರಗಳು. ಒಟ್ಟು ಅಲ್ಪ ಪ್ರಾಣಾಕ್ಷರಗಳು ಎಷ್ಟಿದೆ ಅಂದ್ರೆ 10 ಅಲ್ಪ ಪ್ರಾಣಾಕ್ಷರಗಳಿದೆ, ಮಹಾಪ್ರಾಣ 10 ಇದೆ, ಅನುನಾಸಿಕಗಳು 5 ಇದೆ. ಈಗ ಅಲ್ಪ ಪ್ರಾಣಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಅಲ್ಪ ಪ್ರಾಣ ಅಂತಂದ್ರೆ, ಅಲ್ಪ ಅಂದ್ರೆ ಸ್ವಲ್ಪ, ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನೇ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತೇಳಿ ಕರಿತೀವಿ. ಆದ್ರೆ ಕಡಿಮೆ ಉಸಿರನ್ನ ತಗೊಂಡು ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರ. ಉದಾಹರಣೆಗೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ ಇವುಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು. ಯಾವ್ಯಾವು? ಕಚ್ಚಟ ದಪ, ಗಜಡ ದಬ. ಇವುಗಳನ್ನ ಕಡಿಮೆ ಉಸಿರಿನಿಂದ ಉಚ್ಚಾರಣೆ ಮಾಡೋದ್ರಿಂದ ಇವುಗಳನ್ನ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಮಹಾಪ್ರಾಣಾಕ್ಷರಗಳು, ಇದನ್ನು ಕೂಡ ನಾವು 10 ಅಕ್ಷರಗಳನ್ನ ಕಾಣಬಹುದಾಗಿದೆ. ಖ, ಛ, ಠ, ಥ, ಪ, ಘ, ಝ, ಡ, ದ, ಬ. ಇದಕ್ಕೆ ನಾವು ದೀರ್ಘ ಉಸಿರನ್ನ ತಗೊಂಡು ಹೇಳ್ಬೇಕಾಗುತ್ತೆ. ಇವು ಕೂಡ 10 ಅಕ್ಷರಗಳನ್ನ ನಾವು ನೋಡ್ಬೋದಾಗಿದೆ. ಅರ್ಥ ಆಯ್ತಲ್ವಾ? ಈಗ ಅನುನಾಸಿಕಗಳು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಟ್ಟು ಅನುನಾಸಿಕ ಅಕ್ಷರಗಳು ಎಷ್ಟಿದೆ ಅಂತಂದ್ರೆ 5 ಅನುನಾಸಿಕ ಅಕ್ಷರಗಳನ್ನ ನೋಡ್ಬೋದಾಗಿದೆ. ಅನುನಾಸಿಕ ಅಕ್ಷರಗಳು ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳನ್ನೇ ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಅನುನಾಸಿಕ ಅಕ್ಷರಗಳ ಬಗ್ಗೆ ಯಾವ್ಯಾವ ಅಂದ್ರೆ ಜ್ಞ, ಜ್ಞ, ನ, ನ, ಮ ಇವುಗಳನ್ನ ನಾವು ಅನುನಾಸಿಕಗಳು ಅಂತೇಳಿ ಕರಿತೀವಿ. ಅರ್ಥ ಆಗಿದೆಯಾ? ಇದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಗೆ ಸ್ವರಗಳಲ್ಲಿ ಹ್ರಸ್ವ ಸ್ವರ ಎಷ್ಟಿದೆ, ದೀರ್ಘ ಸ್ವರ ಎಷ್ಟಿದೆ, ಅದೇ ತರ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ. ವಿಸರ್ಗ ಯಾವುದು, ಮತ್ತೆ ಅನುಸ್ವರ ಯಾವುದು, ವರ್ಗೀಯ ವ್ಯಂಜನಗಳೆಷ್ಟಿದೆ, ಅವರ್ಗೀಯ ವ್ಯಂಜನಗಳೆಷ್ಟಿದೆ, ಅಲ್ಪ ಪ್ರಾಣಾಕ್ಷರ ಯಾವುದು, ಮಹಾಪ್ರಾಣಾಕ್ಷರ ಯಾವುದು, ಅನುನಾಸಿಕಗಳು ಯಾವ್ದು ಬರ್ತವೆ ಅಂತ ಹೇಳಿ ನಮ್ಗೆ ಕ್ವಶನ್ಗಳು ರೈಸ್ ಆಗ್ತಾ ಹೋಗ್ತವೆ. ಆ ಟೈಮ್ ಅಲ್ಲಿ ನಾವು ಕನ್ಫ್ಯೂಸ್ ಆಗ್ತೀವಿ. ಇದೇನ ಆ ಇಂದ ಳ ತನಕ ಇದೆ, ತುಂಬಾ ಈಸಿ ಇದೆ ಬಿಡು ಅಂತ ನಾವು ಸುಮ್ನೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಕ್ವಶನ್ ಪೇಪರ್ ನೋಡಿದಾಗ ತುಂಬಾನೇ ಕನ್ಫ್ಯೂಸ್ ಆಗ್ಬಿಡುತ್ತೆ. ಹೌದಲ್ವಾ? ಹ್ರಸ್ವ ಸ್ವರ ಯಾವುದು, ದೀರ್ಘ ಸ್ವರ ಯಾವುದು ಅನ್ನೋದ್ರ ಬಗ್ಗೆನೇ ಕನ್ಫ್ಯೂಸ್ ಆಗುತ್ತೆ. ಅದರಿಂದ ನಾವು ಇದನ್ನು ಕೂಡ ನಮ್ಗೆ ಇಂಪಾರ್ಟೆಂಟ್ ಅನ್ನೋದ್ರಿಂದ ನಾನು ಈ ಕ್ಲಾಸ್ ನ ಮಾಡ್ಕೊಡ್ತಾ ಇದ್ದೀನಿ. ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿದೆ. ಇದನ್ನ ನಾವು 3 ವಿಧಗಳಾಗಿ ವಿಂಗಡಿಸ್ಕೋಬಹುದು. ಏನಪ್ಪಾ ಅಂದ್ರೆ ಸ್ವರಗಳು, ಯೋಗವಾಹಕಗಳು, ವ್ಯಂಜನಗಳು. ಈ ಸ್ವರಗಳನ್ನ ನಾವು ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ ಅಂತ ಹೇಳಿ 2 ವಿಭಾಗಗಳನ್ನ ಮಾಡ್ಕೊಂತ ಇದ್ದೀವಿ. ಒಟ್ಟು ಹ್ರಸ್ವ ಸ್ವರ ಎಷ್ಟಿದೆ? 6 ಹ್ರಸ್ವ ಸ್ವರವನ್ನ ನೋಡ್ತೀವಿ, 7 ದೀರ್ಘ ಸ್ವರವನ್ನ ನೋಡ್ತೇವೆ. ಮತ್ತೆ ಯೋಗವಾಹಕಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಅನುಸಾರ ಮತ್ತು ವಿಸರ್ಗ ಅಂತ ಹೇಳಿ 2 ನೋಡ್ತೀವಿ. ಈ ಅನುಸ್ವಾರ ಅಂತಂದ್ರೆ ಹಮ್ ಅನ್ನೋದು ಅನುಸ್ವಾರ ಆಗಿರುತ್ತೆ, ವಿಸರ್ಗ ಅನ್ನೋದು ಅಹ ಆಗಿರುತ್ತೆ. ವ್ಯಂಜನಗಳು, ಒಟ್ಟು ವ್ಯಂಜನಗಳು ಎಷ್ಟಿದೆ ಅಂತ ಅಂದ್ರೆ 34 ವ್ಯಂಜನಗಳನ್ನ ನೋಡ್ಬೋದು. ಅದರಲ್ಲಿ ಅದನ್ನ 2 ವಿಧಗಳಾಗಿ ಮಾಡ್ಕೊಂಡಿದ್ವಿ. ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಒಟ್ಟು 25 ವರ್ಗೀಯ ವ್ಯಂಜನ ಇದೆ. ಅವರ್ಗೀಯ ವ್ಯಂಜನ ಒಟ್ಟು 9 ಇದೆ. ಒಟ್ಟು ವ್ಯಂಜನಗಳು ಎಷ್ಟಿದೆ ಅಂತ ಅಂದ್ರೆ 34. ಇದರಲ್ಲಿ ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ 9 ಇದೆ. ಮತ್ತೆ ನಾವು ಈ ವರ್ಗೀಯ ವ್ಯಂಜನವನ್ನ 3 ವಿಧಗಳಾಗಿ ಮಾಡ್ಕೊಂಡಿದೀವಿ. ಅದ್ಯಾವುದು ಅಂತ ಅಂದ್ರೆ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕಗಳು. ಒಟ್ಟು 10 ಅಲ್ಪ ಪ್ರಾಣಾಕ್ಷರಗಳನ್ನ ನೋಡ್ತೀವಿ, 10 ಮಹಾಪ್ರಾಣಾಕ್ಷರಗಳನ್ನ ನೋಡ್ತೀವಿ, ಅನುನಾಸಿಕ ಅಕ್ಷರಗಳನ್ನ 5 ನೋಡ್ತೀವಿ. ಇದಿಷ್ಟು ಇವತ್ತಿನ ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ನನ್ನ ಕ್ಲಾಸ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ಕಮೆಂಟ್ಸ್ ಮಾಡಿ ತಿಳಿಸಿ, ಯಾವ ಕ್ಲಾಸ್ ಬೇಕು ಅಂತ ನಾನು ಮಾಡ್ಕೊಡ್ತೀನಿ. ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.